ಹೆಲೋ ಎವ್ರಿವಾನ್. ಈ ಒಂದು ವಿಡಿಯೋದೊಳಗಡೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನೇಮಕಾತಿಯ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ 122 ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡೋದಕ್ಕೆ 5ನೇ ತಾರೀಕು ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು. ಆದರೆ ಇವಾಗ ಅದು ಎಕ್ಸ್ಟೆಂಡ್ ಆಗಿದೆ. ಹಾಗಾದರೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಮತ್ತು ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ವಯೋಮಿತಿ ಬಗ್ಗೆ, ಸ್ಯಾಲ್ರಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಅನೇಕ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಜಾಬ್ ರಿಲೇಟೆಡ್ ವೀಡಿಯೋಸ್. ಮತ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೂಡ ಮಾಡಿ. CSP ಅವರು ಅಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವರು ಅಫಿಷಿಯಲ್ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಯಾರೆಲ್ಲ ಸೈಂಟಿಸ್ಟ್ಗಳಾಗಿ ವರ್ಕ್ ಮಾಡಬೇಕು ಅವರಿಗೆ ವೇಕೆನ್ಸಿ ಅನ್ನುವಂಥದ್ದು ಇದೆ. ಆ್ಯಂಡ್ ಯಾರೆಲ್ಲ ಬೆಂಗಳೂರಲ್ಲಿ ಅವರ ಒಂದು ಜಾಬನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳಬಹುದು. ಇನ್ನು ಯಾರಿಗೆಲ್ಲ ಈ ಒಂದು ಹುದ್ದೆ ಅನ್ನೋವಂಥದ್ದು ಸಿಗುತ್ತೆ ಅವರಿಗೆ ಸಂಬಳ ಅನ್ನೋವಂಥದ್ದು ವೇತನ ಎಷ್ಟಿರುತ್ತೆ ಅಂತ ಅಂದರೆ ಪ್ರತಿ ತಿಂಗಳು ಕೂಡ ಎಲ್ಲಿ ಒಂದು ಅಂದಾಜು ತಗೊಂಡ್ರೆ 56,100 ರೂಪಾಯಿಗಳಿಂದ ಹಿಡಿದು 1,77,500 ರೂಪಾಯಿಗಳವರೆಗೂ ಕೂಡ ವೇತನ ಅನ್ನೋವಂಥದ್ದು ಇರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಅನ್ನೋವಂಥದ್ದು ಏನು ಅಂತ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ MSc ಮಾಡಿರಬೇಕು. ಅಂದರೆ ಮಾಸ್ಟರ್ಸ್ ಡಿಗ್ರಿ ಸೈನ್ಸಲ್ಲಿ ಅಥವಾ ಅಗ್ರಿಕಲ್ಚರಲ್ ಸೈನ್ಸಲ್ಲಿ ಆಗಿರಲಿ ಮಾಡಿರಬೇಕಾಗಿರುತ್ತೆ. ಇನ್ನು ಏಜ್ ಲಿಮಿಟ್ಗೆ ಬಂದರೆ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ಮ್ಯಾಕ್ಸಿಮಮ್ ಅಂತಂದರೆ 35 ವರ್ಷಗಳಾಗಿರಬಹುದು ಗರಿಷ್ಠ. ಅದು ಕೂಡ ಸೆಪ್ಟೆಂಬರ್ 5, 2024ನೇ ತಾರೀಕಿನ ಒಳಗಡೆ ಮ್ಯಾಕ್ಸಿಮಮ್ ಅಂದರೆ ಅವರಿಗೆ 35 ವರ್ಷಗಳಾಗಿರಬಹುದಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಎಲಿಜಿಬಲ್ ಆಗಿರೋದಿಲ್ಲ ಅವರು. ಮತ್ತು ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಇರುತ್ತಾ ಅಂತಂದರೆ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ಇವಾಗ SC ಯಾರಿದ್ದಾರೆ, ST ಮತ್ತು ಮಹಿಳೆಯರು ಯಾರಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಅನ್ನೋವಂಥದ್ದು ಇಲ್ಲ. ಆದರೆ OBC ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ಅವರಿಗೆ 1,000 ರೂಪಾಯಿಗಳ ಅರ್ಜಿ ಶುಲ್ಕ ಅನ್ನೋವಂಥದ್ದು ಇದೆ. ಮತ್ತು ಯಾವ ರೀತಿಯಾಗಿ ಈ ಒಂದು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು ಅಂತಂದರೆ ಪೋಸ್ಟ್ ಆಫೀಸ್ನ ಮೂಲಕ ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕಾಗಿರುತ್ತೆ. ಇನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಭ್ಯರ್ಥಿಗಳನ್ನು ಅಂದರೆ ಫಸ್ಟು ಒಂದು ರಿಟನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಒಂದು ಇಂಟರ್ವ್ಯೂ ಇರುತ್ತೆ. ಇನ್ನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನೇಮಕಾತಿ ಪ್ರಕಾರವಾಗಿ ಯಾವ ರೀತಿಯಾಗಿ ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾಗಿ ಇರುತ್ತೆ ಅಂತ ಅಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದಕ್ಕೆ ಭೇಟಿಯನ್ನು ನೀಡಬೇಕು. ಭೇಟಿಯನ್ನು ನೀಡಿಬಿಟ್ಟು ಅಭ್ಯರ್ಥಿಗಳೇನಿದ್ದಾರೆ ಅವರೆಲ್ಲ ಅರ್ಹರಾಗಿದ್ದಾರಾ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಆನ್ಲೈನ್ ಮೋಡಲ್ಲಿ ಅರ್ಜಿಯನ್ನು ಫಿಲ್ ಮಾಡಬೇಕಾಗಿ ಇರುತ್ತೆ ಅಲ್ವಾ. ಹಾಗಾಗಿ ಫಸ್ಟು ನೀವು ಚೆಕ್ ಮಾಡ್ಕೊಳ್ಬೇಕು ಇಮೇಲ್ ID ಕರೆಕ್ಟಾಗಿ ಇದೆಯಾ, ಮೊಬೈಲ್ ನಂಬರ್ ಎಲ್ಲ ಕೂಡ ಕರೆಕ್ಟಾಗಿ ಇದೆಯಾ ಅಂತ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸನ್ನೆಲ್ಲ ಕೂಡ ರೆಡಿಯಾಗಿ ಇಟ್ಕೊಂಡಿರಬೇಕಾಗಿ ಇರುತ್ತೆ ನಿಮ್ಮ ಬಳಿ. ID ಪ್ರೂಫ್ ಆಗಿರಲಿ, ವಯಸ್ಸಿನ ಬಗ್ಗೆ ಆಗಿರಲಿ, ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಬಗ್ಗೆ ಆಗಿರಲಿ, ಮತ್ತು ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ, ಎಲ್ಲದರ ಕೂಡ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡಿರಬೇಕಾಗಿರುತ್ತೆ. ಅದಾದ ನಂತರ ರೀಸೆಂಟ್ ಫೋಟೋಗ್ರಾಫ್ ಏನಾದರೂ ಬೇಕಾಗಿತ್ತು ಅಂತಂದರೆ ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ ಏನಾದರೂ ಬೇಕು ಅಂತ ಅಂದರೆ ಸ್ಕ್ಯಾನ್ ಕಾಪೀಸ್ನೆಲ್ಲ ನೀವೇನು ಮಾಡಬೇಕು ಅಂದರೆ ಅಪ್ಲೋಡ್ ಮಾಡಬೇಕಾಗಿ ಇರುತ್ತೆ. ಒಂದು ವೇಳೆ ನೀವೇನಾದರೂ ಶುಲ್ಕವನ್ನು ಪಾವತಿ ಮಾಡಬೇಕಾಗಿರುವಂಥ ಕ್ಯಾಟಗರಿಗೆ ಸೇರಿದ್ರಿ ಅಂತ ಅಂದರೆ ಶುಲ್ಕವನ್ನು ಕೂಡ ಪಾವತಿ ಮಾಡಬೇಕಾಗಿರುತ್ತೆ.
ಕೊನೆಯದಾಗಿ ನೀವೆಲ್ಲ ಕರೆಕ್ಟಾಗಿ ಮಾಡಿದ ನಂತರ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭದ ದಿನಾಂಕ ಬಂದು ಆಗಸ್ಟ್ 22ನೇ ತಾರೀಕಾಗಿತ್ತು. ಕೊನೆಯ ದಿನಾಂಕ ಬಂದು ಇಲ್ಲಿವರೆಗೂ ಸೆಪ್ಟೆಂಬರ್ 5ನೇ ತಾರೀಕು ಅಂತ ಇತ್ತು. ಆದರೆ ಈಗ ಅದು ಎಕ್ಸ್ಟೆಂಡ್ ಆಗಿದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಸೊ ಕೊನೆಯ ದಿನಾಂಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಂತಂದರೆ ಸೆಪ್ಟೆಂಬರ್ 19, 2024. ಇನ್ನು ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ 6ನೇ ತಾರೀಕು ಸೆಪ್ಟೆಂಬರ್ 2024 ಕೊನೆಯ ದಿನಾಂಕ ಆಗಿತ್ತು. ಆದರೆ ಈಗ ಅದು ಕೂಡ ಎಕ್ಸ್ಟೆಂಡ್ ಆಗಿಬಿಟ್ಟು 20 ಸೆಪ್ಟೆಂಬರ್ 2024 ಕೂಡ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬಹುದಾಗಿ ಇರುತ್ತೆ. ಇದಿಷ್ಟು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನೇಮಕಾತಿಯ ಬಗ್ಗೆ ಆಗಿತ್ತು. ಇನ್ನೂ ಹೆಚ್ಚು ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸ್ ಬಗ್ಗೆ, ಎಕ್ಸಾಮ್ ನೋಟಿಫಿಕೇಷನ್ಸ್ ಬಗ್ಗೆ ವಿಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಇದೆ, ಅದಕ್ಕೆ ಹೋಗಿಬಿಟ್ಟು ನೋಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ದರೆ. ಥ್ಯಾಂಕ್ ಯು.